ಇಂಜೆಕ್ಟ್ ಮಾಡಲ್ಲ. ಕಲ್ಲಂಗಡಿ, ಕರಬೂಜ, ದಾಳಿಂಬೆ, ಸೇಬು, ಕಿತ್ತಳೆ, ಬೀಟ್ರೂಟ್ ಇವುಗಳಿಗೆ ಸ್ವಾಭಾವಿಕವಾಗಿ ಬಣ್ಣವಿರುತ್ತದೆ. ಆದರೆ ಕೆಲ ಕಿಡಿಗೇಡಿಗಳು ಇದಕ್ಕೆ ಬಣ್ಣ ಇಂಜೆಕ್ಟ್ ಮಾಡ್ತಾರೆ. ಇದರಿಂದ ಕ್ಯಾನ್ಸರ್ ಬರುತ್ತದೆ ಎಂದು ಸುಳ್ಳು ವದಂತಿ ಹಬ್ಬಿಸಿದ್ದು, ಇವರ ಮೇಲೆ ಕ್ರಮ ಜರುಗಿಸಬೇಕು ಎಂದು ಬೀದಿ ಬದಿಯ ಹಣ್ಣು ವ್ಯಾಪಾರಿ ಸಂಘದ ಜಿಲ್ಲಾಧ್ಯಕ್ಷ ಸಮೀರ್ ಶರೀಫ್ ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಾವ್ಯಾರು ಹಣ್ಣುಗಳಿಗೆ ಬಣ್ಣ ಹಾಕುವುದಿಲ್ಲ, ಯಾರು ನಂಬಬಾರದು ಎಂದಿದ್ದಾರೆ. ನಮ್ಮ ಚಿತ್ರದುರ್ಗ ಜಿಲ್ಲಾ ಹಣ್ಣಿನ ವ್ಯಾಪಾರ ಸಂಘದ ವಿಭಾಗದ ಬೀದಿ ಬದಿ ವ್ಯಾಪಾರದ ಅಧ್ಯಕ್ಷರು ನಾವು ಹಾಗೂ ನಮ್ಮ ಸಂಘದ ಎಲ್ಲ ಮುಖಂಡರು ವ್ಯಾಪಾರಸ್ಥರು ಇಲ್ಲಿದ್ದಾರೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಣ್ಣಿನ ವ್ಯಾಪಾರಸ್ಥರು, ತರಕಾರಿ ವ್ಯಾಪಾರಸ್ಥರು ಎಲ್ಲ ಭಾಳ ಬೇಕಾದಷ್ಟು ಜನ ಇದ್ದಾರೆ. ಆದರೂ ಕೂಡ ಈಗ ಏನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾದಾಗೆ ಯಾರೋ ಒಬ್ಬರು ಫೇಕ್ ಶೇರ್ ಮಾಡಿ ಈಗ ಒಬ್ಬರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಾಗೆ ಶೇರ್ ಲೈಕ್ ಅವ್ರು ರೀಲ್ಸ್ ಮಾಡೋದಕ್ಕೋಸ್ಕರ ಕಲ್ಲಂಗಡಿ ಹಣ್ಣನ್ನು ಇಂಜೆಕ್ಷನ್ ಮಾಡಿ ಇದಕ್ಕೆ ಇಂಜೆಕ್ಷನ್ ಮಾಡಿದ್ರೆ ಕಲರ್ ಬರ್ತದೆ, ಇದು ತಿನ್ನಬಾರ್ದು, ಇದು ಬಂದರೆ ಕ್ಯಾನ್ಸರ್ ಬರ್ತದೆ ಅಂತ 35-40 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀವಿ ನಾವು. ಈಗ ಬೇಸಿಗೆ ಕಾಲದಾಗೆ ಬರೋದು ಹಣ್ಣುಗಳು. ಈ ಬೇಸಿಗೆ ಕಾಲದಲ್ಲಿ ತಂಪಾದ ಹಣ್ಣುಗಳು ಬರೋದು ಅಂತಂದರೆ ಅದು ಒಂದು ಒಳ್ಳೆಯದು, ಆಹಾರ ಪೌಷ್ಟಿಕವಾಗಿರುತ್ತೆ, ದೇಹಕ್ಕೆ ಆರೋಗ್ಯವಾಗಿರಲಿ ಅಂತ ಎಲ್ಲ ಹಣ್ಣುಗಳು ಬರುತ್ತೆ. ಹಾಗಾಗಿ ಈಗ ನಾವು ಈಗ ಬೀಟ್ರೋಟ್ ತೊಗೊಂಡಿದ್ದೆ, ಬೀಟ್ರೋಟಿಗೆ ಕೊಯ್ದ ಕಲರ್ ಬರುತ್ತೆ, ಕರ್ಬೂಜ ಕೊಯ್ದ ಕರ್ಬೂಜ ಕಲರ್ ಬರ್ತದೆ. ಇದೆಲ್ಲ ದೇವರು ಸೃಷ್ಟಿಸಿದ ಕಲರ್ಗಳು, ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರೋ ಇಂಜೆಕ್ಷನ್ ಮಾಡಿದಾನೆ ಅಂತ ಹೇಳಿದ್ರೆ ಮನೆ ತೊಗೊಂಡೋಗಿ ಹಣ್ಣಿಗೆ ಇಂಜೆಕ್ಷನ್ ಕೊಟ್ಟಿದ್ದಾನೆ, ಅದರಿಂದ ಕಲರ್ ಬರ್ತದೆ, ಕ್ಯಾನ್ಸರ್ ಬರ್ತದೆ. ಅದು ಯಾವುದು ವಾದನೂ ಇಲ್ಲ, ಅದಕ್ಕೇನು ಆಧಾರನೂ ಇಲ್ಲ, ಅದಕ್ಕೇನು ಒಂದು ಇದು ಇಲ್ಲ. ಯಾರು ಕ್ಯಾನ್ಸರ್ ಆಗಿ ಸತ್ತಿರೋದು ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹಾಗಾಗಿ ಅವನು ಮಾತು ಬೆಳೆಸ್ಬಿಟ್ಟು ಸೋಷಿಯಲ್ ಮೀಡಿಯಾದಾಗ ಎಲ್ಲರಿಗೂ ಹಾಕಿ ಅವನು ರೀಲ್ ಶೇರ್ ಮಾಡ್ಕೊಂಡು ಒಂದು ವೈಯಕ್ತಿಕವಾಗಿ ಒಂದು ದುಡಿಯೋದು ಒಂದು ಮೆಸೇಜ್ ಹಾಕಿದ್ದಾನೆ. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿದೆ. ಹಾಗೂ ರೈತರಿಗೆ ವ್ಯಾಪಾರಸ್ಥರು ಕೊಂಡ್ಕೊಳ್ಳೋಕ್ಕೂ ನಮಗೆ ಎದುರಿಗೆ ಆಗ್ತದೆ. ರೈತರು ಬೀದಿ ಪಾಲಾಗ್ತಿದ್ದಾರೆ. ರೈತರೆಲ್ಲ ಜನ ಬೆಳೆದವರೆಲ್ಲ ರೈತರೆಲ್ಲ ಬೀದಿ ಪಾಲಾಗ್ತಿದ್ದಾರೆ. ನಾವು ಬೆಳೆದು ಯಾರಿಗೆ ಕೊಡಬೇಕು ಏನಂತ ಹೇಳಿ ಅವರೊಂದು ಕ್ವಶನ್ ಇಟ್ಟಿದ್ದಾರೆ ನನ್ನ ಮೇಲೆ. ಆ ಥರ ಆಗಿಬಿಟ್ಟಿದೆ. ಇದು ಭಾಳ ಕಷ್ಟ ಆಗ್ತೈತೆ. ಎಲ್ಲ ಸಾರ್ವಜನಿಕರಿಗೆ ನೀವೆಲ್ಲ ಕಳಿಸಿರಿ. ನೀವೆಲ್ಲ ಮಾಧ್ಯಮದ ಪ್ರಕಾರವಾಗಿ ನಮಗೆ ಕೇಳ್ಕೊಳ್ತಂದ್ರೆ ಯಾವುದೇ ಹಣ್ಣಾಗಲಿ, ಯಾವುದೇ ಪದಾರ್ಥ ಆಗಲಿ, ಯಾವುದೇ ಇರಲಿ, ನೀವು ಯಾವುದೇ ಪದಾರ್ಥ ಆಗಲಿ ಕೆಂಪುದೇ ಬರೋದು. ಇದಕ್ಕೆ ನಾವು ಇಂಜೆಕ್ಷನ್ ಮಾಡಿದ್ವಾ? ನ್ಯಾಚುರಲ್ ಫುಡ್ ಇದೆ, ಎಲ್ಲ ನ್ಯಾಚುರಲ್ ಫುಡ್ ನೋಡಿ, ಕಲರ್ ಬರೋದೇ ಇದು. ಕರ್ಬೂಜ ಕಲರ್ ಆರೆಂಜ್ ಕಲರ್ ಒಳಗೆ ಈ ಯಾವುದೇ ಕಲರ್ ತಗೊಳ್ಳಿ, ನೀವು ದಾಳಿಂಬೆ ಬನ್ನಿ ನೋಡಿ, ಯಾವ ಬರೋದು ಕಲರೇ ಅದು. ಇದಕ್ಕೆ ಯಾವುದು ಇಂಜೆಕ್ಷನ್ ಮಾಡಿಲ್ಲ, ಯಾವುದು ಕಲರ್ ಯಾವುದು ಮಿಕ್ಸ್ ಮಾಡೋಕ್ಕಾಗಲ್ಲ. ಎಲ್ಲ ಹಣ್ಣು ಹಂಪಗಳು, ಹಣ್ಣು ತರಕಾರಿ ಎಲ್ಲ ಹಣ್ಣುಗಳ ಸೇವನೆ ಮಾಡಿದಾಗ ಎಲ್ಲ ಕ್ಯಾನ್ಸರ್ ಕಾಯಿಲೆಗಳು ಬರ್ತದೆ. ಈ ಸರ್ವಜನ ಎಲ್ಲ ನಾಶ ಆಗೋಗ್ಬಿಡೋದು ಇಷ್ಟು ತನಕ ನೋಡಿ. ಸೊಪ್ಪು